29th July 2016 ಕರ್ನಾಟಕದ ಉಡುಪಿ ಡಿಸ್ಟ್ರಿಕ್ಟ್ ನ ಮಣಿಪಾಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಎದುರುಗಡೆಗೆ ಒಬ್ಬ ಅಸ್ಟ್ರಾಲಜರ್ ಕೂತಿದ್ದಾನೆ. ಅವರು ಟೇಬಲ್ ಮೇಲೆ ಅಸ್ಟ್ರಾಲಜಿ ಚಾರ್ಟ್ ಹಾಕೊಂಡು ಶಂಕುಗಳನ್ನ ಇಟ್ಕೊಂಡು ಪೊಲೀಸರು ಹುಡುಕ್ತಿರಂತ ವ್ಯಕ್ತಿಯ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಹೇಳಿ ತುಂಬಾ ಸೂಕ್ಷ್ಮವಾಗಿ ಆ ಅಸ್ಟ್ರಾಲಜರ್ ನೋಡ್ತಾ ಇದ್ದಾನೆ. ಪೊಲೀಸ್ ಇಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ಗೋಸ್ಕರ ಒಬ್ಬ ವ್ಯಕ್ತಿನ ಹುಡುಕ್ತಿದ್ದಾರೆ. ಬಟ್ ಪೊಲೀಸ್ಗೆ ಯಾವುದೇ ತರನಾದಂತಹ ಕ್ಲೂ ಕೂಡ ಇಲ್ಲ. ಎದುರುಗಡೆ ಕುತ್ಕೊಂಡಿರಂತಹ ಜ್ಯೋತಿಷಿ ಏನಿದ್ದಾನೆ ಈತ ಈ ಕೇಸ್ನ ಮೇನ್ ಸಸ್ಪೆಕ್ಟ್ ಅಂತ ಹೇಳಿ. ಸೊ ಈ ಕೇಸ್ ಬಗ್ಗೆ ನೀವು ಮೊದಲು ಕೂಡ ಕೇಳಿರ್ಬೋದು, ಯಾಕಂದ್ರೆ ಈ ಕೇಸ್ನ ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರ ತುಂಬಾನೇ ರಿಲೇಟ್ ಮಾಡ್ತಾರೆ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಭಾಸ್ಕರ್ ಶೆಟ್ಟಿ ಮರ್ಡರ್ ಕೇಸ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ಉಡುಪಿಯ ಮೂಲ ನಿವಾಸಿಯಾದಂತಹ ಭಾಸ್ಕರ್ ಶೆಟ್ಟಿ ಅವ್ರು ಏನಿದ್ದಾರೆ, ಅಲ್ಲಿ ಒಬ್ಬ ನೋನ್ ಬಿಸ್ನೆಸ್ ಮನ್ ಆಗಿದ್ರು. ಇವರು ಉಡುಪಿನಲ್ಲಿ ಅವ್ರದ್ದು ದುರ್ಗಾ ಇಂಟರ್ನ್ಯಾಷನಲ್ ಅಂತ ಹೇಳಿ ಒಂದು ಹೋಟೆಲ್ ಕೂಡ ಇತ್ತು. ಅದ್ರ ಒಟ್ಟಿಗೆನೆ ಸೌದಿ ಅರೇಬಿಯಾದಲ್ಲಿ ಸುಮಾರು 7 ಸೂಪರ್ ಮಾರ್ಕೆಟ್ಗಳು ಕೂಡ ಇವ್ರದಿತ್ತು. ಸೊ ಹಾಗಾಗಿ ಇವ್ರು ಇಂಡಿಯಾದಲ್ಲಿ ಇರೋದ್ರ ಜೊತೆಗೇನೆ ಅಷ್ಟೇ ಟೈಮ್ ಔಟ್ ಸೈಡ್ ಆಫ್ ದ ಕಂಟ್ರಿ ಕೂಡ ತುಂಬಾ ಇರ್ತಾ ಇದ್ರು. ಮತ್ತೆ ಇವ್ರ ಫ್ಯಾಮಿಲಿ ಬಗ್ಗೆ ನೋಡೋದಾದ್ರೆ ಅವ್ರ ವೈಫ್ ರಾಜೇಶ್ವರಿ ಶೆಟ್ಟಿ ಮತ್ತೆ ಅವರ ಮಗ ನವನೀತ್ ಶೆಟ್ಟಿ ಏನಿದ್ದಾರೆ, ಇವರು ಉಡುಪಿಯ ಮಣಿಪಾಲ್ ನಲ್ಲೇನೆ ಅವರ ಒಂದು ಸ್ವಂತ ಮನೆಯಲ್ಲಿ 3 ಜನರು ಕೂಡ ಇರ್ತಾ ಇದ್ರು. ಇವ್ರ ವೈಫ್ ರಾಜೇಶ್ವರಿ ಶೆಟ್ಟಿ ಏನಿದ್ದಾರೆ, ಇವರು ದೇವ್ರ ಮೇಲೆ, ಜ್ಯೋತಿಷ್ಯದ ಮೇಲೆ ತುಂಬಾ ನಂಬಿಕೆ ಇಡ್ತಾ ಇದ್ರು. ಏನೇ ಒಂದ್ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ, ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಇವ್ರು ಎಲ್ಲದನ್ನು ಕೂಡ ದೇವ್ರ ಹತ್ರ ಬೇಡ್ಕೊಂಡು ಒಂದ್ ಯಾವ್ದಾದ್ರು ದೇವಸ್ಥಾನಕ್ಕೆ ವಿಸಿಟ್ ಮಾಡಿನೇ ಆಮೇಲೆ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ಹಂಗಾಗಿ ಇವರ ಮನೆಯಲ್ಲಷ್ಟೇ ಅಲ್ದೇನೆ ಮನೆಯಿಂದ ಹೊರಗಡೆನೂ ಕೂಡ ತುಂಬಾ ಸರಿ ಇವರು ಪೂಜೆಗಳನ್ನ, ಪುನಸ್ಕಾರಗಳನ್ನ ತುಂಬಾನೇ ಇಟ್ಕೋತಾ ಇದ್ರು. ರಾಜೇಶ್ವರಿ ಶೆಟ್ಟಿ ಅವರು ಎಷ್ಟೇ ಆಧ್ಯಾತ್ಮಿಕವಾಗಿದ್ರು, ಭಾಸ್ಕರ್ ಶೆಟ್ಟಿ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ಅವ್ರ ಮಗನಿಗೆ ಹುಷಾರಿಲ್ದಿರೋ ಪ್ರಾಬ್ಲಮ್ ನ ಅವ್ರ ಕಡೆಯಿಂದ ಸರಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ದೇವಸ್ಥಾನಗಳಿಗೆ ಹೋಗಿರ್ತಾರೆ, ತುಂಬಾ ಹಾಸ್ಪಿಟಲ್ಗಳಿಗೆ ತೋರಿಸ್ತಿರ್ತಾರೆ, ಬಟ್ ಅವ್ರ ಮಗನಿಗೆ ಹುಷಾರಾಗ್ತಾ ಇರ್ಲಿಲ್ಲ. ಹಂಗಂತೇಳಿ ರಾಜೇಶ್ವರಿ ಶೆಟ್ಟಿ ಅವರು ಅದನ್ನ ಅಲ್ಲಿಗೆ ನಿಲ್ಲಿಸ್ತಾ ಇರ್ಲಿಲ್ಲ. ಅವ್ರು ಮತ್ತೆ ಮತ್ತೆ ಹೊಸ ದೇವಸ್ಥಾನಗಳಿಗೆ, ಹೊಸ ಜ್ಯೋತಿಷ್ಯಗಳ ಕಡೆ ಹೋಗೋದಾಗಿರ್ಬೋದು, ಇದನ್ನ ಮಾಡ್ತಾನೆ ಇರ್ತಾ ಇದ್ರು. ಸೊ ಈ ಟೈಮ್ ನಲ್ಲಿ ರಾಜೇಶ್ವರಿ ಅವ್ರಿಗೆ ನಿರಂಜನ್ ಭಟ್ ಅನ್ನುವಂತ ಒಬ್ಬ ಯಂಗ್ ಅಸ್ಟ್ರಾಲಜರ್ ಬಗ್ಗೆ ಪರಿಚಯ ಆಗುತ್ತೆ. ಸೊ ಈ ನಿರಂಜನ್ ಭಟ್ ಏನಿದ್ದಾರೆ, ಇವರು ಅವರ ಮನೆಯಲ್ಲಿ ಮತ್ತೆ ಮನೆಯಿಂದ ಹೊರಗಡೆನೂ ಕೂಡ ಹೋಮ ಹವನಗಳನ್ನ ಮಾಡಿಸ್ತಾ ಇದ್ರು. ಹುಟ್ಟಿದ ದಿನಾಂಕ ಮತ್ತೆ ಅವರ ರಾಶಿಗಳನ್ನ ನೋಡ್ಕೊಂಡು ಅವ್ರು ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದ್ರ ಮೇಲೆ ಅವ್ರ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಕೂಡ ಮಾಡ್ತಾ ಇದ್ದಾರೆ. ಈ ಟೈಮ್ ಅಲ್ಲಿ ಏನಿದ್ದಾರೆ, ಭಾಸ್ಕರ್ ಶೆಟ್ಟಿ ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ಆದ್ರೂ ಕೂಡ ಈ ತರದ ಜ್ಯೋತಿಷ್ಯಗಳ ಬಗ್ಗೆ ಅಷ್ಟೊಂದು ಅವರು ಪ್ರಿಫರೆನ್ಸ್ ಕೊಡ್ತಾ ಇರ್ಲಿಲ್ಲ. ಬಟ್ ಆದ್ರೆ ಮಗನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಅವರು ಈ ವಿಷಯದಲ್ಲಿ ಅವನು ಮಾಡಿಸ್ತಿದ್ದಂತ, ನಿರಂಜನ್ ಭಟ್ ಮಾಡಿಸ್ತಿದ್ದಂತ ಹೋಮನ ಹವನಗಳಲ್ಲಿ ಭಾಗಿ ಕೂಡ ಆಗ್ತಾ ಇದ್ರು. ಬಟ್ ರಾಜೇಶ್ವರಿ ಶೆಟ್ಟಿ ಏನಿದ್ದಾರೆ, ಇವ್ರು ತುಂಬಾನೇ ನಂಬ್ತಾ ಇದ್ರು. ಅವ್ನು ಏನೇ ಹೇಳಿದ್ರು ಕೂಡ ಅವ್ರ ಮಗನ ಹೆಲ್ತ್ಗೋಸ್ಕರ ರಾಜೇಶ್ವರಿ ಶೆಟ್ಟಿ ತುಂಬಾ ಪೂಜೆಗಳನ್ನ, ತುಂಬಾ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಕೂಡ ಮಾಡ್ತಾ ಇದ್ರು. ನೋಡಿ, ಈ ಜ್ಯೋತಿಷ್ಯಗಳನ್ನ ನಂಬುವಂಥದ್ದು ನಮ್ಮಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ. ನಮ್ಮಲ್ಲಿ ಎಷ್ಟೋ ಜನ ನಾವು ಅದನ್ನ ಬಿಲೀವ್ ಮಾಡ್ತಿರ್ತೀವಿ. ಇಫ್ ಇನ್ ಕೇಸ್ ನೀವು ಬಿಲೀವ್ ಮಾಡ್ತೀರಾ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರಿ. ಅಂಡ್ ಇದೆಲ್ಲದರ ಮಧ್ಯದಲ್ಲಿ ನಿರಂಜನ್ ಭಟ್, ಈ ಭಾಸ್ಕರ್ ಶೆಟ್ಟಿ ಫ್ಯಾಮಿಲಿ ಏನಿದೆ, ಇವರೆಲ್ಲರಿಗೂ ಕೂಡ ತುಂಬಾ ಪರಿಚಿತನಾಗಿದ್ದ. ಜೊತೆಗೆ ತುಂಬಾ ಸರಿ ಇವ್ರ ಮನೆಗೂ ಕೂಡ ಬಂದು ಹೋಗಿ ಮಾಡ್ತಾ ಇದ್ದ. ಸೊ ಈ ಮೂವ್ಮೆಂಟ್ಗೆ ನೀವು ಗೆಸ್ ಮಾಡಿರ್ಬೋದು, ಇಷ್ಟೊತ್ತಿಗೆ ಆಲ್ರೆಡಿ ಅವ್ರಿಬ್ಬರ ಮಧ್ಯದಲ್ಲಿ ಅಂದ್ರೆ ರಾಜೇಶ್ವರಿ ಶೆಟ್ಟಿ ಮತ್ತೆ ನಿರಂಜನ್ ಭಟ್ ಏನ್ ಈ ಅಸ್ಟ್ರಾಲಜರ್ ಇದ್ದಾರೆ, ಅವ್ರು ತುಂಬಾ ಕ್ಲೋಸ್ ಆಗಿದ್ರು. ಸೊ ಆ ಕ್ಲೋಸ್ ಏನಿದೆ, ಆ ಕ್ಲೋಸ್ ಒಂದು ಲವ್ ಅಫೇರ್ಗೂ ಕೂಡ ಟರ್ನ್ ಆಗಿತ್ತು. ಬಟ್ ಬರೀ ಪೂಜೆ ಪುನಸ್ಕಾರ ಇದಕ್ಕಷ್ಟೇ ಅಲ್ದೇನೆ ಅವರ ಪರ್ಸನಲ್ ಥಿಂಗ್ಗಳಿಗೂ ಕೂಡ ಇವರಿಬ್ರು ಆ ಮನೆಯಲ್ಲಿ ಮೀಟ್ ಆಗ್ತಾ ಇದ್ರು. ನೋಡಿ, ಇವರಿಬ್ರು ಮನೆಯಲ್ಲಿ ಮೀಟ್ ಆಗ್ತಿದ್ದ ಅಷ್ಟೇ ಅಲ್ದೇನೆ ನೆಕ್ಸ್ಟ್ ಈ ರಾಜೇಶ್ವರಿ ಶೆಟ್ಟಿ ಒಂದು ಆಧ್ಯಾತ್ಮಿಕವಾಗಿರೋದ್ರಿಂದ, ಯಾಕಂದ್ರೆ ಇವ್ರ ಹತ್ರ ಆಲ್ರೆಡಿ ಲಿಸ್ಟ್ ಇತ್ತು ನಾವು ಯಾವ್ಯಾವ ದೇವಸ್ಥಾನಗಳನ್ನ ಓಡಾಡ್ಬೇಕು ಅಂತ ಹೇಳಿ. ಸೊ ಆ ಎಲ್ಲಾ ದೇವಸ್ಥಾನಗಳನ್ನ ಮಗನ್ನ ರೀಸನ್ ಆಗಿ ಇಟ್ಕೊಂಡು ಇವರಿಬ್ರು ಓಡಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ನಿರಂಜನ್ ಭಟ್ ಏನಿದ್ದಾನೆ, ಇವನ್ ಜೊತೆ ಸೇರ್ಕೊಂಡು ತುಂಬಾ ದೇವಸ್ಥಾನಗಳನ್ನ ಓಡಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಟೈಮ್ ನಲ್ಲಿ ಭಾಸ್ಕರ್ ಶೆಟ್ಟಿ ಆಸ್ ಅ ಬಿಸ್ನೆಸ್ ಮನ್, ನಾನು ನಿಮಗೆ ಮೊದಲೇ ಹೇಳಿದ್ದೆ ಅವ್ರಿಗೆ ಸೌದಿ ಅರೇಬಿಯಾದಲ್ಲಿ ಕೂಡ ಬಿಸ್ನೆಸ್ ಇದಾವೆ ಅಂತ ಹೇಳಿ. ಇವರು ದೇಶದ ಹೊರಗಡೆನೆ ಇರ್ತಾ ಇದ್ರು. ಒಂದು ವೆಲ್ತಿ ಪರ್ಸನ್ ಆಗಿರೋದ್ರಿಂದಾಗಿ ಅವನ ಹತ್ರ ದುಡ್ಡಿದೆ ಅಂದ್ರೆ, ಗಂಡನ ಹತ್ರ ದುಡ್ಡಿದೆ ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ರಿಲೇಟ್ಸ್ ಟು ವೈಫ್ ಅಂತ, ವೈಫ್ಗೂ ಕೂಡ ಅದು ಸಂಬಂಧಪಟ್ಟಿರುತ್ತೆ. ಈ ವೈಫ್ ಏನ್ ಮಾಡ್ತಾ ಇದ್ರು ರಾಜೇಶ್ವರಿ ಶೆಟ್ಟಿ,
ಅವನು ಸಂಪಾದನೆ ಮಾಡಿರೋಂಥ ದುಡ್ಡನ್ನ, ಗಂಡ ಸಂಪಾದನೆ ಮಾಡಿರೋಂಥ ದುಡ್ಡನ್ನ ಈ ನಿರಂಜನ್ ಭಟ್ ಏನಿದ್ದಾನೆ ಇವನಿಗೆ ತುಂಬಾ ಖರ್ಚು ಮಾಡ್ತಾ ಇದ್ರು. ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡೋದಾಗಿರ್ಬೋದು, ಮತ್ತೆ ಇವರೊಂದು ಉಡುಪಿನಲ್ಲಿ ಆತನಿಗೊಂದು ಮನೆ ಕಟ್ಸ್ಕೊಡೋದಷ್ಟೇ ಅಲ್ಲದೇನೆ ಒಂದು ಕಾರ್ನು ಕೂಡ ಗಿಫ್ಟ್ ಮಾಡಿದ್ರು. ಗಂಡ ಆದವನು ಜವಾಬ್ದಾರಿನ ತಗೊಂಡು ಬೆವ್ರು ಸುರಿಸಿ ಬೇರೆ ದೇಶದಲ್ಲಿ ದುಡಿತಾ ಇದ್ದಾನೆ, ತನ್ನ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು, ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ. ಬಟ್ ಹೆಂಡತಿ ಏನಿದ್ದಾಳೆ ಆತನ ಸಂಪಾದನೆಯಲ್ಲಿ ಬೇರೆದವನಿಗೆ ಬೆನಿಫಿಟ್ಸ್ನ ಮಾಡ್ಕೊಡ್ತಿದ್ದಾಳೆ. ಸೊ ಈ ವಿಷಯ ಅವನು ಬೇರೆ ದೇಶದಲ್ಲಿ ಇದ್ರೂ ಕೂಡ ಇದ್ರ ಬಗ್ಗೆ ಇದನ್ನ ಕ್ಲೋಸ್ಲಿ ನೋಡಿದಾಗ ಎಲ್ಲಿ ಖರ್ಚಾಗ್ತಿದೆ, ಏನ್ ಎಕ್ಸ್ಪೆನ್ಸಸ್ ಹೋಗ್ತಿದೆ ಅಂತ ನೋಡಿದಾಗ ಭಾಸ್ಕರ್ ಶೆಟ್ಟಿ ಅವ್ರಿಗೆ ಇವರಿಬ್ಬರ ಬಗ್ಗೆ ಲೈಟ್ ಆಗಿ ಡೌಟ್ ಇರುತ್ತೆ. ಬಟ್ ಅವ್ರು ಯಾವಾಗ ಪ್ರಶ್ನೆ ಮಾಡಿದ್ರು ಕೂಡ ಅವರಿಬ್ಬರ ಮಧ್ಯೆ ಜಗಳಗಳಾಗಿ ಮನಸ್ತಾಪಗಳಾಗಿ ಆ ಮಾತುಗಳು ಅಲ್ಲಿಗೆ ನಿಂತ್ಕೋತಾ ಇತ್ತು ಬಿಟ್ರೆ ಬೇರೆ ಯಾವುದೇ ತರನಾದಂತಹ ಎಂಡ್ ಅಂತ ಹೇಳಿ ಅದ್ರಲ್ಲಿ ಆಗ್ತಾ ಇರ್ಲಿಲ್ಲ. ಮತ್ತೆ ಭಾಸ್ಕರ್ ಶೆಟ್ಟಿ ಅವ್ರಿಗೂ ಕೂಡ ಇದನ್ನ ನಿಜ ಅಂತ ಪ್ರೂವ್ ಮಾಡ್ಲಿಕ್ಕೆ ಯಾವುದೇ ತರನಾದಂತಹ ಪ್ರೂಫ್ ಅವ್ರ ಹತ್ರ ಇರ್ಲಿಲ್ಲ. ಬಟ್ ಅವ್ರು ಕಾಯ್ತಾ ಇದ್ರು ಒಂದು ಮೂಮೆಂಟ್ಗೆ, ಯಾವಾಗ ಇವ್ರಿಬ್ರು ನನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗ್ತಾರೆ ಅವತ್ತಿನ ದಿನ ನಾನು ಇವ್ರಿಗೆ ನೇರವಾಗಿ ಏನ್ ಮಾತಾಡ್ಬೇಕೋ ಮಾತಾಡೋಣ ಅಂತ ಹೇಳಿ. ಈ ಮೂಮೆಂಟ್ಗೆ ಭಾಸ್ಕರ್ ಶೆಟ್ಟಿ ಏನಿದ್ದಾರೆ, ಸೊ ಅವ್ರು ಬೇರೆ ದೇಶದಲ್ಲಿ ಇದ್ರೂ ಕೂಡ ನಿಮ್ಗೆ ಗೊತ್ತಿದೆ ಇವರು ಇಷ್ಟು ದೊಡ್ಡ ಬಿಸ್ನೆಸ್ ಮನ್ ಅಂದ್ರೆ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಸೊ ಇವ್ರೇನ್ ಮಾಡ್ತಾರೆ, ಅವಾಗ ಅವ್ರಿಗಿದ್ದಂತ ಕಾಂಟ್ಯಾಕ್ಟ್ಸ್ ಏನಿದೆ ಅದ್ರ ಮೂಲಕವಾಗಿ ಅವರ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿರೋ ಕೇಳ್ತಾರೆ. ಅವಳು ಎಲ್ಲೇ ಹೋದ್ರು ಕೂಡ ಫೋಟೋಸ್ ತೆಗೆದು ನನಗೆ ಕಳಿಸ್ತಾ ಇರು, ಯಾವ ಊರಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ಒಂದು ಟೆಂಪಲ್ ಹೋಗೋ ಪ್ಲಾನ್ ನಲ್ಲಿ ಏನ್ ಮಾಡ್ತಾರೆ, ರಾಜೇಶ್ವರಿ ಶೆಟ್ಟಿ ಮತ್ತೆ ನಿರಂಜನ್ ಭಟ್ ಮತ್ತೆ ಅವರ ಮಗ ನವನೀತ್ 3 ಜನ ಸೇರಿ ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ಹೋದ ಮೇಲೆ ನವನೀತ್ ಅವರ ಮಗನನ್ನ ಒಬ್ಬರ ರಿಲೇಟಿವ್ ಮನೆಯಲ್ಲಿ ಬಿಟ್ಟಂತ ರಾಜೇಶ್ವರಿ ಈ ನಿರಂಜನ್ ಭಟ್ ಜೊತೆಗೆ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿರ್ತಾರೆ. ಆ ಸ್ಟೇ ಒಂದೇ ದಿನಕ್ಕೆ ಸೀಮಿತ ಆಗಿರಲ್ಲ, ಅಲ್ಲವರು ಒಂದು 2-3 ದಿನ ಅದೇ ಹೋಟ್ಲಲ್ಲೇ ಸ್ಟೇ ಆಗಿರ್ತಾರೆ. ಒಂದ್ಸರಿ ಯೋಚನೆ ಮಾಡಿ, ಒಂದು ಕಡೆಗೆ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಿರಂತಹ ಮಗ, ಹುಷಾರಿಲ್ದಿರಂತಹ ಮಗ, ಇನ್ನೊಂದು ಕಡೆಗೆ ತನ್ನ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಕಷ್ಟಪಟ್ಟು ದುಡಿತಾ ಇರುವಂತಹ ಗಂಡ. ಈ ಸಂದರ್ಭದಲ್ಲಿ ರಾಜೇಶ್ವರಿ ಏನಿದ್ದಾರೆ ಅವರು ಅವರ ಗಂಡನನ್ನ ಬಿಟ್ಟು ಬೇರೆ ಒಬ್ಬನ ಜೊತೆಗೆ ಒಂದು ಹೋಟ್ಲಲ್ಲಿ ಇದ್ದಾರೆ. ಎಷ್ಟು ಕೆಟ್ಟದಾಗಿರುತ್ತೆ ಕೇಳಲಿಕ್ಕೆ, ಬಟ್ ಈ ಘಟನೆಗಳು ನಡೀತಾ ಇತ್ತು. ಸೊ ಇವ್ರ ಹೋಟ್ಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರ ಸರಸ ಸಲ್ಲಾಪದ ವಿಡಿಯೋಗಳು, ಫೋಟೋಗಳೇನಿದಾವೆ ಅವೆಲ್ಲವೂ ಕೂಡ ಭಾಸ್ಕರ್ ಶೆಟ್ಟಿ ಅವ್ರನ್ನ ರೀಚ್ ಆಗುತ್ತೆ. ಅದನ್ನ ನೋಡಿ ಶಾಕ್ ಆದಂತಹ ಭಾಸ್ಕರ್ ಶೆಟ್ಟಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ನನ್ನ ಹೆಂಡತಿ ಆಗ್ಲಿ ನನ್ನ ಮಗ ಆಗ್ಲಿ ನನ್ನ ಜೊತೆಗಿರುವಂತದ್ದು ನನ್ನ ದುಡ್ಡುಗೋಸ್ಕರ ಅಂತ ಹೇಳಿ. ಆ ಸಂದರ್ಭಕ್ಕೆ ಭಾಸ್ಕರ್ ಶೆಟ್ಟಿ ಅವರು ಹೆಂಡತಿಗೆ ಗಂಡ ಅನ್ನೋದಕ್ಕಿಂತ ಜಾಸ್ತಿ ಹೆಂಡತಿಗೆ ಒಂದು ದುಡ್ಡು ತೆಗೆಯುವಂತ ATM ಆಗಿದ್ರು. ಇದಾದ್ಮೇಲೆ ಉಡುಪಿಗೆ ರಿಟರ್ನ್ ಆದಂತ ಭಾಸ್ಕರ್ ಶೆಟ್ಟಿ ಹೆಂಡತಿ ಹತ್ರ ಈ ಎಲ್ಲಾ ಫೋಟೋಗಳನ್ನ ವಿಡಿಯೋಗಳನ್ನ ತೋರಿಸಿ ಕೇಳಿದಾಗ ಅವಾಗ್ಲೂ ಕೂಡ ರಾಜೇಶ್ವರಿ ಅವರು ಅದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಅವ್ರು ಅದಕ್ಕೂ ಕೂಡ ವಾದ ಮಾಡ್ತಾರೆ, ಏನಂತ, ಇಲ್ಲ ನನಗೆ ಬೆನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು, ಸೊ ಅದಕ್ಕೋಸ್ಕರ ನಿರಂಜನ್ ಭಟ್ ನನಗೆ ಅದನ್ನ ಸರಿ ಮಾಡ್ಕೊಡ್ತೀನಿ, ಅದಕ್ಕೆ ನಾನು ಪರಿಹಾರಗಳನ್ನು ಹೇಳ್ತೀನಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾವು ಆತರ ಇದ್ವಿ, ಬಿಟ್ರೆ ನಮ್ಮಿಬ್ರು ಮಧ್ಯದಲ್ಲಿ ಏನು ಇಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಬಟ್ ಈ ಸಂದರ್ಭದಲ್ಲಿ ಭಾಸ್ಕರ್ ಶೆಟ್ಟಿ ಅವರು ಇದನ್ನ ಒಪ್ಕೊಳ್ಳೋ ತರ ಇರ್ಲಿಲ್ಲ. ಅವರು ಉಡುಪಿಗೆ ಬರೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು. ಅವ್ರು ಏನ್ ಆಸ್ತಿ ಏನಿದೆ ಅದಕ್ಕೆ ಆಲ್ರೆಡಿ ಮುಂಚೆ ಅವರು ಒಂದು ವಿಲ್ ಬರ್ದಿಟ್ಟಿದ್ರು, ಅವರ ಅಣ್ಣ ಮತ್ತೆ ತಾಯಿ ಮತ್ತೆ ಹೆಂಡತಿ ಮಗನ ಎಲ್ಲರನ್ನು ಸೇರಿಸಿ. ಬಟ್ ಈ ಹಂತದಲ್ಲಿ ಅವ್ರು ತುಂಬಾ ಫಿಕ್ಸ್ಡ್ ಆಗಿರ್ತಾರೆ ತನ್ನ ಮಗ ಮತ್ತೆ ತನ್ನ ಹೆಂಡತಿನ ತಾನು ಬರ್ದಿಟ್ಟಿದ್ದಂತ ವಿಲ್ ಇಂದ ತೆಗಿಲಿಕ್ಕೆ. ಯಾವಾಗ ವಿಲ್ ಇಂದ ತಮ್ಮಿಬ್ರ ಹೆಸರನ್ನ ತೆಗಿತಿದ್ದಾನೆ ಅಂತ ಗೊತ್ತಾಗುತ್ತೋ ಅವಾಗ ಇವ್ರೆಲ್ರಿಗೂ ಕೂಡ ಒಂದ್ ಸಾರಿ ಸಿಡಿಲ್ ಬಡ್ದಂಗ ಆಗಿರುತ್ತೆ. ಈಗ ಅವ್ರ ಎದುರುಗಡೆಗೆ ಉಳಿದಿರೋಂಥದ್ದು ಒಂದೇ ದಾರಿ, ಅವ್ರ ದಾರಿಗೆ ಅಡ್ಡ ಆಗಿರಂತಹ ಭಾಸ್ಕರ್ ಶೆಟ್ಟಿನ ಅವರ ದಾರಿಯಿಂದ ಸೈಡ್ಗೆ ಸರಿಸುವಂಥದ್ದು. ಸೊ ಇವರು ಭಾಸ್ಕರ್ ಶೆಟ್ಟಿನ ಸಾಯಿಸ್ಲಿಕ್ಕೆ ಬೇರೆ ಬೇರೆ ತರನಾಗಿ ತುಂಬಾನೇ ಪ್ಲಾನ್ಗಳನ್ನ ಮಾಡ್ತಾರೆ. ಮೊದಲನೇದು ಪಿಸ್ತೂಲಿಂದ ಹೊಡೆದು ಸಾಯಿಸೋದಾಗಿರ್ಬೋದು, ಸೈನೈಡ್ ಕೊಡೋದಾಗ್ಲಿ, ಮತ್ತೆ ಮರ್ಕ್ಯುರಿಯಿಂದ ಅಥವಾ ಒಂದು ಕೆರೆನಲ್ಲಿ ಬಿಸಾಕೋಣ ಅಂತ ಹೇಳಿ. ಸೊ ಈ ತರ ತುಂಬಾ ಪ್ಲಾನ್ಗಳನ್ನ ಇವ್ರು ಮಾಡ್ತಾರೆ. ಇವೆಲ್ಲ ಪ್ಲಾನ್ಗಳ ಮೇಲೆ ಒಂದು ಪ್ಲಾನ್ ನ ಇವರು ಸ್ಟಿಕ್ ಆನ್ ಆಗಿ ಫೈನಲ್ ಮಾಡ್ಕೋತಾರೆ. 28 ಜುಲೈ 2016 ಭಾಸ್ಕರ್ ಶೆಟ್ಟಿ ಅವರು ತಮ್ಮ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ ಇಂದ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಬಂದು ರೀಚ್ ಆಗ್ತಾರೆ at 3 o'clock. ಕೆಲಸದಿಂದ ಸುಸ್ತಾಗಿ ಬಂದಿದ್ದಂತ ಭಾಸ್ಕರ್ ಶೆಟ್ಟಿ ಅವರು ಆಸ್ ರೆಗ್ಯುಲರ್ ಅವರು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣನೇ ಅವ್ರ ಕಣ್ಣಿಗೆ ಏನೋ ಒಂದು ಎರಚದಂತ ಫೀಲ್ ಅವ್ರಿಗಾಗುತ್ತೆ. ಅದು ಉರಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಉರಿತಿರೋ ಕಣ್ಣ ಸರಿ ಮಾಡ್ಕೊಳ್ಳೋ ಅಷ್ಟರಲ್ಲೇನೆ ಯಾರೋ ಆತನ ತಲೆಗೆ ಒಂದು ರಾಡ್ ಇಂದ ಜೋರಾಗಿ ಹೊಡಿತಾರೆ. ಇದಾದ ಮೇಲೆ ನೆಲಕ್ಕೆ ಬಿದ್ದಂತ ಭಾಸ್ಕರ್ ಶೆಟ್ಟಿ ಅವರು ನಿಧಾನವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಅವ್ರ ಕಣ್ಣೆದುರಿಗೆ ಶಾಕಿಂಗ್ ಅನ್ನೋ ತರ ಅವನ ಹೆಂಡತಿ ಕೈಯಲ್ಲಿ ಒಂದು ಕಬ್ಬಿಣದ ರಾಡ್ ಇದೆ, ಅವನ ಮಗನ ಕೈಯಲ್ಲಿ ಪೆಪ್ಪರ್ ಸ್ಪ್ರೇ
ಸ್ಪ್ರೇ ಇಟ್ಕೊಂಡಿದ್ದಾರೆ, ಮತ್ತೆ ನಿರಂಜನ್ ಭಟ್ ಕೂಡ ಅದೇ ಜಾಗದಲ್ಲಿದ್ದಾರೆ. 3 ಜನರು ಕೂಡ ಒಳ್ಳೆ ಯಮುನ್ ತರ ನಿಂತ್ಕೊಂಡಿದ್ದಾರೆ. ತಡ ಮಾಡ್ದೇನೆ ಆ 3 ಜನರು ಆತನ ಹಿಡ್ಕೊಂಡು ವಾಪಸ್ ಬಾಟ್ ಡಬ್ಬಿಗೆ ತಗೊಂಡು ಹೋಗಿ ನೀರಲ್ಲಿ ಮುಳುಗಿಸ್ತಾರೆ. ನೀರಿಂದ ಹೊರಗೆ ತೆಗೆದ ಮೇಲೂ ಕೂಡ ಈತ ಬದುಕಲೇಬಾರ್ದು ಅಂತ ಹೇಳಿ ಆತನ ಬಾಯಲ್ಲಿ ಕೀಟನಾಶಕಗಳನ್ನು ಕೂಡ ಫೋರ್ಸ್ಫುಲಿ ಹಾಕ್ತಾರೆ. ಯಾಕಂದ್ರೆ ಅವ್ರು ಯಾವುದೇ ತರನಾದಂತ ಚಾನ್ಸಸ್ ಇರಬಾರ್ದು ಆತ ಬದುಕಲಿಕ್ಕೆ ಅಂತ ಹೇಳಿ. ನೀವು ಅನ್ಕೋಬಹುದು ಮನುಷ್ಯರು, ಅದರಲ್ಲೂ ಹೆಂಡತಿ ಮಗ ಇವ್ರೆಲ್ಲರೂ ಎಷ್ಟು ಕ್ರೂರವಾಗ್ಬೋದು ಈತನ ವಿಚಾರಕ್ಕೆ ಅಂತ ಹೇಳಿ. ಬಟ್ ಕ್ರೂರತೆ ಅನ್ನೋದು ಈ ಸ್ಟೋರಿನಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ. ಇನ್ ಮೇಲಿದೆಯಲ್ಲ ಅದು ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ. ಒಂದು ಸಾರಿ ಇವರು ಭಾಸ್ಕರ್ ಶೆಟ್ಟಿ ಅವ್ರನ್ನ ಸಾಯಿಸಿದ ಮೇಲೆ ಅವ್ರದ್ದೇ ಕಾರ್ ಡಿಕ್ಕಿ ಒಳಗಡೆ ಹಾಕೊಂಡು ನಿರಂಜನ್ ಭಟ್ ಅವರ ಮನೆಗೆ ತಗೊಂಡ್ಬರ್ತಾರೆ. ಮನೆಗೆ ತಗೊಂಡ್ಬರೋ ಅಷ್ಟರಲ್ಲೇನೆ ನಿರಂಜನ್ ಭಟ್ ಅವರ ತಂದೆ 20 ಲೀಟರ್ ಪೆಟ್ರೋಲ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ನಿರಂಜನ್ ಭಟ್ ಮನೆಯಲ್ಲೇ ಹೋಮ ಹವನಗಳನ್ನ ಮಾಡ್ತಿರೋದ್ರಿಂದಾಗಿ ಒಂದು ದೊಡ್ಡ ಅಗ್ನಿಕುಂಡವನ್ನು ಕೂಡ ಮಾಡ್ಕೊಂಡಿದ್ರು ಇವರು. ಆ ಹೋಮದ ಅಗ್ನಿಕುಂಡ ಏನಿದೆ ಅದ್ರ ಪಕ್ಕದಲ್ಲಿ ಭಾಸ್ಕರ್ ಶೆಟ್ಟಿ ಅವರ ಬಾಡಿನ ಪೀಸ್ ಆಗಿ ಮೊದಲು ಕಟ್ ಮಾಡ್ಕೊಂತಾರೆ. ಕಟ್ ಮಾಡಿ ಆ ಒಂದು ಹೋಮದಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಆ ಬಾಡಿನ ಹೊತ್ತು ಸುಟ್ಟಾಕ್ತಾರೆ. ಸೊ ಸುಟ್ಟ ಆದ್ಮೇಲೆ ರಾಜೇಶ್ವರಿ ಏನಿದ್ದಾರೆ ಅವರ ಮನೆಯ ಡ್ರೈವರ್ ರಾಘವೇಂದ್ರನ ಕರೆಸಿ ಅಲ್ಲಿದ್ದಂತಹ ಉಳಿದಿರುವಂತಹ ಬೋನ್ಗಳನ್ನ ಮತ್ತೆ ಇಟ್ಟಿಗೆಯನ್ನ ಎಲ್ಲದನ್ನು ಕೂಡ ಹತ್ರದಲ್ಲಿರೋಂಥ ಒಂದು ನದಿನಲ್ಲಿ ಬಿಸಾಕ್ತಾರೆ. ಸೊ ಆ ಮೂಮೆಂಟ್ಗೆ ರಾಘವೇಂದ್ರ ಏನ್ ಡ್ರೈವರ್ ಇದ್ದಾನೆ ಅವನಿಗೆ ಇದು ಯಾವುದೇ ತರನಾದಂತಹ ಹೊಸದ್ ಅನಿಸ್ಲಿಲ್ಲ, ಮತ್ತೆ ಇಲ್ಲೊಂದು ಕೊಲೆ ಆಗಿದೆ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಇವ್ರು ತುಂಬಾ ಸರಿ ಹೋಮ ಹವನಗಳನ್ನ ಮಾಡಿದಾಗ ಈ ಪ್ರೊಸೆಸ್ ನ ಆಲ್ರೆಡಿ ಮಾಡಿದ್ರು. ಆ ಡ್ರೈವರ್ಗೆ ಇವ್ರು ಏನ್ ಹೇಳಿರ್ತಾರೆ, ಇಲ್ಲಿ ನಾವು ನವನೀತ್ಗೋಸ್ಕರ ಹೋಮ ಹವನಗಳನ್ನು ಮಾಡಿದೀವಿ, 1-2-3 ಕೋಳಿ ಮರಿಗಳನ್ನ ನಾವು ಬಲಿಯಾಗಿ ಕೊಟ್ಟಿದೀವಿ ಅಂತ ಹೇಳಿರ್ತಾರೆ. ಈ ಇಟ್ಟಿಗೆ ಮೂಳೆನ ಬಿಸಾಕ್ಲಿಕ್ಕೆ ಡ್ರೈವರ್ ಜೊತೆಗೆ ನಿರಂಜನ್ ಕೂಡ ಹೋಗ್ತಾನೆ. ಒನ್ಸ್ ನಿರಂಜನ್ ಮನೆಯಿಂದ ಹೊರಟ ಮೇಲೆ ನಿರಂಜನ್ನ ತಂದೆ ಏನಿದ್ದಾರೆ ಅವರು ಅಲ್ಲಿದ್ದಂತಹ ಹೋಮ ಕುಂಡವನ್ನ ಕ್ಲೀನ್ ಮಾಡಿ ಅದರ ಕೆಳಗಡೆ ಇದ್ದಂತಹ ಟೈಲ್ಸ್ ಗಳನ್ನು ಕೂಡ ಚೇಂಜ್ ಮಾಡಿರ್ತಾರೆ. ಸೊ ಈ ಹೋಮ ಕುಂಡದಲ್ಲಿ ಈ ತರ ಮಾಡಿರೋದ್ರಿಂದಾನೇ ಇದನ್ನ ಒಂದು ಬ್ಲಾಕ್ ಮ್ಯಾಜಿಕ್ ಗೆ ತುಂಬಾ ರಿಲೇಟ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಇವರು ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನು ಆಗೇ ಇಲ್ವೇನೋ ಅನ್ನೋ ತರ. ನನಗೆ ಪರ್ಸನಲಿ ಈ ಸ್ಟೋರಿ ಕೇಳಿದಾಗ ನನಗನ್ಸಿದ್ ಏನಂದ್ರೆ, ಹೆಂಗೆ ಒಬ್ಬ ಮಗ ಒಂದು ಹೆಂಡತಿ ದುಡ್ಡಿನ ಆಸೆಗೋಸ್ಕರ ತಮ್ಮ ತೆವಲಿನ ಆಸೆಗೋಸ್ಕರ ಹೆಂಗೆ ಒಬ್ಬ ಪರ್ಸನ್ನ ಕೊಲೆ ಮಾಡೋದಷ್ಟೇ ಅಲ್ದೇನೆ ಕೊಲೆ ಮಾಡಿ ಆತನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟಾಕ್ತಾರೆ ಅಂತ ಹೇಳಿ. ಈ ಮೂಮೆಂಟ್ಗೆ ಆ ಭಾಸ್ಕರ್ ಶೆಟ್ಟಿ ಅವ್ರಿಗೆ ಏನ್ ಅನ್ಸಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ಯಾರಿಗೋಸ್ಕರ ನಾನು ಇಷ್ಟು ಕಷ್ಟ ಪಡ್ತಿದ್ದೀನಿ, ಯಾರಿಗೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ, ಇವತ್ತು ಅವರೇ ನನ್ನ ಸಾವಿಗೆ ಕಾರಣ ಆಗ್ತಿದ್ದಾರೆ ಅಂತ ಹೇಳಿ. ಭಾಸ್ಕರ್ ಶೆಟ್ಟಿ ಅವ್ರನ್ನ ಇಷ್ಟು ಪ್ಲಾನ್ಡ್ ಆಗಿ ಇವರು ಸಾಯಿಸಿ ಅವರ ಬಾಡಿನ ಡಿಸ್ಪೋಸ್ ಮಾಡಿದ್ಮೇಲೆ ಇವರೆಲ್ಲರೂ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಅನ್ಕೋತಾರೆ. ಓಕೆ, ಇಷ್ಟ್ರ ಮೇಲೆ ಏನಾಗುತ್ತೆ ಯಾರಿಗ್ ಗೊತ್ತಾಗುತ್ತೆ, ಮೇ ಬಿ ಯಾವ್ದೋ ದೇಶಕ್ಕೆ ಹೋಗಿರ್ಬೋದು ಅಂತ ಹೇಳಿ ಜನ ಸುಮ್ಮನಾಗ್ತಾರೆ, ನಮ್ಮ ಪಾಡಿಗೆ ನಾವು ನಮ್ಮ ಲೈಫ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಬಟ್ ಆದ್ರೆ ಭಾಸ್ಕರ್ ಶೆಟ್ಟಿ ಅವ್ರನ್ನ ತುಂಬಾನೇ ಇಷ್ಟಪಡ್ತಿದ್ದಂತ ಅವ್ರ ತಾಯಿ ಏನಿದ್ದಾರೆ ಇವ್ರ ಎಲ್ಲರ ಕನಸುಗೂ ಕೂಡ ಬೆಂಕಿ ಇಟ್ಟಿದ್ರು. ಗುಲಾಬಿ ಶೆಟ್ಟಿ. ಸೊ ಇವ್ರೇನಿದ್ದಾರೆ ಮಗನ್ ಜೊತೆಗೆ ಡೈಲಿ ಕಾಲ್ ಮಾಡ್ತಾ ಇದ್ರು. ದಿನಕ್ಕೆ 1 ಸರಿನಾದ್ರೂ ಕೂಡ ಮಗ ಇವ್ರಿಗೆ ಕಾಲ್ ಮಾಡೇ ಮಾಡ್ತಿದ್ದ, ಏನಾಗ್ತಿದೆ ಎಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ರು. ಯಾವಾಗ ಭಾಸ್ಕರ್ ಶೆಟ್ಟಿ ಅವರ ಕಾಲ್ ಬರಲ್ವೋ ಅವಾಗ ಇವರು ತುಂಬಾ ಲೇಟ್ ಮಾಡ್ದೇನೆ ಮಣಿಪಾಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗನ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರೆ. ಒಬ್ಬ ರಿಚ್ ಪರ್ಸನ್ ಮಿಸ್ಸಿಂಗ್ ಅಂತ ಅಂದಾಗ ಮೊದಲನೇದಾಗಿ ಪೊಲೀಸರ ಇನ್ವೆಸ್ಟಿಗೇಷನ್ ಅವ್ರ ಫ್ಯಾಮಿಲಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಪೊಲೀಸರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದಾಗ ಅವ್ರಿಗೆ ಎಲ್ಲದು ನಾರ್ಮಲ್ ಅನ್ಸುತ್ತೆ. ಎಲ್ಲೂ ಮನೆಯಲ್ಲಿ ಯಾವುದೇ ತರನಾದಂತಹ ದುಡ್ಡು ಕಳ್ತನ ಆಗಿಲ್ಲ, ಗೋಲ್ಡ್ ಕಳ್ತನ ಆಗಿಲ್ಲ. ಅದ್ರ ಒಟ್ಟಿಗೆ ಆತ ಹಾಕ್ತಿದ್ದಂತಹ ಶೂಗಳು ಕೂಡ ಅಲ್ಲೇ ಇದಾವೆ. ಸೊ ಹಾಗಾಗಿ ಮನೆಯಲ್ಲಿ ಯಾವುದೇ ತರನಾದಂತಹ ಎವಿಡೆನ್ಸ್ ಗಳು ಸಿಗಲ್ಲ. ಇನ್ವೆಸ್ಟಿಗೇಷನ್ಗೋಸ್ಕರ ಅವರ ಹೆಂಡತಿ ಮಗನ್ನ ಅವ್ರೇನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಒಂದ್ಸರಿ ಬಂದ್ ಹೋಗಿ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ಗೆ ಬಂದಂತಹ ರಾಜೇಶ್ವರಿ ಶೆಟ್ಟಿ ಮತ್ತೆ ನವನೀತ್ ಶೆಟ್ಟಿ ಅವರೊಟ್ಟಿಗೆ ನಿರಂಜನ್ ಭಟ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ. ಅದೇ ನಿರಂಜನ್ ಭಟ್ ಪೊಲೀಸರ ಎದುರುಗಡೆ ಕುತ್ಕೊಂಡು ಈ ಭಾಸ್ಕರ್ ಶೆಟ್ಟಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಜ್ಯೋತಿಷ ನೋಡಿ ಹೇಳ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ನಿರಂಜನ್ ಭಟ್ ಏನ್ ಹೇಳ್ತಾನೆ ಪೊಲೀಸರಿಗೆ, ಅವರು ತುಂಬಾ ಕಷ್ಟದಲ್ಲಿದ್ದಾರೆ, ಅವರೆಲ್ಲೂ ಬೇರೆ ಕಡೆಗಿದ್ದಾರೆ, ಅವರು ತಮ್ಮ ಬಿಸ್ನೆಸ್ ಪಾರ್ಟ್ನರ್ ಗಳಿಂದಾನೇ ತುಂಬಾ ನೋವನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳಿ. ಸೊ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿರಂಜನ್ ಭಟ್ ಮಾಡಿರುವಂತ ತನ್ನ ಅಪರಾಧನ ಬೇರೆದವ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಏನೋ ಮಾಡಿದ್ದಾರೆ ಅಂತ ಮುಚ್ಚಾಕ್ಬಿಟ್ರೆ ಇದು ನಮ್ಮಲ್ಲಿ ಆಗಿಲ್ಲ, ಎಲ್ಲೋ ಬೇರೆ ದೇಶದಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದು ಕಷ್ಟ ಅಂತೇಳಿ ಈ ಕೇಸ್ ಇಲ್ಲೇ ಕ್ಲೋಸ್ ಆಗುತ್ತೆ ಅನ್ನೋದು ಇವ್ರ ಪ್ಲಾನ್ ಆಗಿತ್ತು. ಸೊ ಇವ್ರ ಎಲ್ಲಾ ಮಾತುಗಳನ್ನ ಪೊಲೀಸರು ಕೇಳಿಸ್ಕೊಂಡು ನೆಕ್ಸ್ಟ್ ಆತನ ಕಂಪ್ಲೇಂಟ್ ಕೊಟ್ಟಿದ್ದಂತ ತಾಯಿ
ಮತ್ತೆ ಆತನ ಅಣ್ಣ ಏನಿದ್ದಾರೆ ಅವ್ರನ್ನ ಕರೆಸಿದಾಗ ಅವರ ಕಂಪ್ಲೀಟ್ ಡೌಟ್ ಏನಿದೆ ಅವನ ಹೆಂಡತಿ ರಾಜೇಶ್ವರಿ ಶೆಟ್ಟಿ ಮತ್ತೆ ಈ ನಿರಂಜನ್ ಭಟ್ ಏನಿದ್ದಾರೆ ಇವ್ರ ಇಬ್ಬರ ಮೇಲೇನೆ ಆಗಿತ್ತು. ಈ ಎಲ್ಲಾ ಇನ್ವೆಸ್ಟಿಗೇಷನ್ ಮಧ್ಯದಲ್ಲಿ ನವನೀತ್ ಏನಿದ್ದಾನೆ ಆತನ ಅಪ್ಪ ಭಾಸ್ಕರ್ ಶೆಟ್ಟಿನ ಒನ್ ಟೈಮ್ ಆಸ್ತಿ ವಿಚಾರದಲ್ಲಿ ಹೊಡೆದಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರಿಗೆ ಗೊತ್ತಾಗುತ್ತೆ. ಸೊ ಪೊಲೀಸರಿಗೆ ಎಷ್ಟೇ ಡೌಟ್ ಇದ್ರೂ ಕೂಡ ಅವ್ರಿಗೊಂದು ಪರ್ಫೆಕ್ಟ್ ಎವಿಡೆನ್ಸ್ ಅನ್ನೋದು ಬೇಕು ಅವ್ರನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೋಸ್ಕರ. ಸೊ ಈ ಸಂದರ್ಭಕ್ಕೆ ಅವ್ರಿಗೆ ಸಿಕ್ಕಂತ ಮೇನ್ ಎವಿಡೆನ್ಸ್ ಯಾವುದು ಅಂದ್ರೆ ಅವರ ಮನೆಯ ಡ್ರೈವರ್ ರಾಘವೇಂದ್ರನ ಇನ್ವೆಸ್ಟಿಗೇಷನ್ ಕರೆಸಿದಾಗ ನೀನ್ ಲಾಸ್ಟ್ ಏನೇನ್ ವರ್ಕ್ ಮಾಡಿದ್ಯಾ, ನಿನಗೆ ಏನಾದ್ರೂ ಸಸ್ಪಿಷಿಯಸ್ ಅನ್ಸುತ್ತಾ ಅಂತ ಕೇಳಿದಾಗ ಅವಾಗ ರಾಘವೇಂದ್ರ ಹೇಳ್ತಾರೆ ರೀಸೆಂಟ್ ಆಗಿ ಇವ್ರು ಈ ತರ ಪೂಜೆ ಮಾಡಿದಾಗ ಹೋಮ ಹವನ ಮಾಡಿದ್ಮೇಲೆ ಬರೀ ಒಂದು ಬೂದಿಯನ್ನಷ್ಟೇ ಒಳಗೆ ಹಾಕೋ ಅಂತ ಹೇಳ್ತಿದ್ರು, ಬಟ್ ಈ ಸರಿ ಕಂಪ್ಲೀಟ್ ಆಗಿ ಇಟ್ಟಿಗೆ ಎಲ್ಲದನ್ನು ಕೂಡ ನನ್ನೊಟ್ಟಿಗೆ ನಿರಂಜನ್ ಅವರೇ ಬಂದು ಒಳಗೆ ಹಾಕ್ಸಿದ್ರು ಅಂತ ಹೇಳಿ. ಇದಾದ್ಮೇಲೆ ಪೊಲೀಸರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ. ಪೊಲೀಸರು 7th ಆಗಸ್ಟ್ಗೆ ರಾಜೇಶ್ವರಿ ಮತ್ತೆ ನವನೀತ್ ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ 8th ಆಗಸ್ಟ್ಗೆ ನಿರಂಜನ್ ಭಟ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ 10th ಆಗಸ್ಟ್ಗೆ ಭಾಸ್ಕರ್ ಶೆಟ್ಟಿ ಅವರ ಕಳೆಬರಗಳೇನಿತ್ತು, ಅವರು ಬಿಸಾಕಿದಂತ ಇಟ್ಟಿಗೆ ಆಗಿರ್ಬೋದು, ಮೂಳೆಗಳೇನಿತ್ತು ಅದೆಲ್ಲದನ್ನು ಕೂಡ FSL ನವರು ರಿಕವರಿ ಮಾಡ್ತಾರೆ. ಸೊ DNA ಟೆಸ್ಟ್ ಅಲ್ಲಿ ಅದು ಭಾಸ್ಕರ್ ಶೆಟ್ಟಿ ಅವ್ರದೇ ಮೂಳೆ ಅಂತ ಹೇಳಿ ಪೊಲೀಸರಿಗೆ ಅರ್ಥ ಆಗುತ್ತೆ. ಸೊ ಟೋಟಲ್ ಆಗಿ ಪೊಲೀಸರು ಈ ಕೇಸಲ್ಲಿ 5 ಜನರನ್ನ ಅರೆಸ್ಟ್ ಮಾಡ್ತಾರೆ. ರಾಜೇಶ್ವರಿ, ನವನೀತ್, ನಿರಂಜನ್ ಭಟ್ ಮತ್ತೆ ರಾಘವೇಂದ್ರ ಅಂಡ್ ಶ್ರೀನಿವಾಸ್. ಸೊ ಈ ರಾಘವೇಂದ್ರ ಮನೆಯ ಡ್ರೈವರ್ ಆಗಿದ್ರೆ, ಶ್ರೀನಿವಾಸ್ ಏನಿದ್ದಾರೆ ಇವರು ನಿರಂಜನ್ ಭಟ್ ನ ತಂದೆ, ಯಾರು ಹೋಮಕುಂಡಲದಲ್ಲಿ ಸುಡೋದಕ್ಕೋಸ್ಕರ ಪೆಟ್ರೋಲ್ ತಂದಿದ್ದಾಗಿರ್ಬೋದು ಮತ್ತೆ ಆ ಟೈಲ್ಸ್ ಗಳನ್ನ ರಿಮೂವ್ ಮಾಡಿ ಬೇರೆ ಟೈಲ್ಸ್ ಹಾಕ್ಸಿದ್ದೇನಿದ್ರು ಇವರು. ಮತ್ತೆ ಈ ಕೇಸ್ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಏನಿದ್ದಾರೆ ಇವ್ರು ಸತ್ತೋಗ್ತಾರೆ. ಮತ್ತೆ 1 ಅಕ್ಟೋಬರ್ಗೆ ಡ್ರೈವರ್ ರಾಘವೇಂದ್ರ ಏನಿದ್ದಾರೆ ಅವ್ರಿಗೆ ಬೇಲ್ ಕೂಡ ಸಿಕ್ಕಿರುತ್ತೆ. ಅಂಡ್ ರಾಜೇಶ್ವರಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಇಂದ 2 ವರ್ಷ ಆದ್ಮೇಲೆ ಬೇಲ್ ಕೂಡ ಸಿಗುತ್ತೆ. ಅಂಡ್ ಈ ಕೇಸ್ಗೆ ಸಂಬಂಧಪಟ್ಟಂಗೆ 2021ರಲ್ಲಿ ಅವ್ರ 3 ಜನಕ್ಕೂ ಕೂಡ ಜೀವಾವಧಿ ಶಿಕ್ಷೆ ಆಗುತ್ತೆ ಉಡುಪಿಯ ಸೆಷನ್ಸ್ ಕೋರ್ಟ್ ನಲ್ಲಿ. ಸೊ ಇದನ್ನ ಅವರು ಕ್ವಶನ್ ಮಾಡಿ ಹೈಕೋರ್ಟ್ಗೂ ಕೂಡ ಹೋಗ್ತಾರೆ. ಹೈಕೋರ್ಟ್ ನಲ್ಲೂ ಕೂಡ ಸೆಷನ್ಸ್ ಕೋರ್ಟ್ ನ ಏನ್ ಜಡ್ಜ್ಮೆಂಟ್ ಇರುತ್ತೆ ಅದನ್ನೇ ಎತ್ತಿ ಹಿಡಿತಾರೆ. ಸೊ ಇವ್ರೆಲ್ಲರೂ ಸೇರಿ ಮಾಡಿದಂತ ಈ ಕ್ರೂರವಾದ ಘಟನೆ ಏನಿದೆ, ಸೊ ಈ ಕಾರಣಕ್ಕೆ ಇವ್ರು 3 ಜನ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ನನಗೆಲ್ಲೋ ಓದಿದ್ದ ನೆನಪು, ಮನಿ ಹ್ಯಾವ್ ಪವರ್ ಟು ಶಿಫ್ಟ್ ವ್ಯಾಲ್ಯೂಸ್, ಶೇಪ್ ಡಿಸಿಷನ್ಸ್ ಅಂಡ್ ರಿವೀಲ್ ಟ್ರೂ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ದುಡ್ಡು ಅಂತ ಬಂದಾಗ ಅವರ ನಿಜವಾದ ಬಣ್ಣ ಏನಿದೆ, ಹೆಂಗಿರುತ್ತೆ ಅನ್ನೋದನ್ನ ಈ ಸ್ಟೋರಿ ನಮಗೆ ತೋರಿಸ್ಕೊಡುತ್ತೆ. ಸೊ ಕೊನೆಯದಾಗಿ ಭಾಸ್ಕರ್ ಶೆಟ್ಟಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತ, ಸೊ ಇದೇ ತರನಾದಂತ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.